ಇವತ್ತಿನ ವಿಶೇಷ ನಮ್ಮ ಕರ್ನಾಟಕದಲ್ಲಿ ಮಾಡುವಂಥ ಸಬ್ಬಸಿಗೆ ಸೊಪ್ಪಿನ ಅನ್ನ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೊಡೋಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ನಮ್ಮ ಬಾಲ್ಕನಿಯಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ನೆಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಉಪಯೋಗಿಸಿ ಇವತ್ತು ನಾನು ಸಬ್ಬಸಿಗೆ ಸೊಪ್ಪಿನ ಅನ್ನ ಮಾಡ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪಿನ ಅನ್ನ ಮಾಡೋದಕ್ಕೆ ಬರೀ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಬೋದು, ಇಲ್ಲ ಮಿಕ್ಸಾಗಿ ವೆಜಿಟೇಬಲ್ನ ಹಾಕಿ ಮಾಡ್ಬೋದು. ಇವತ್ತು ನಾನು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೆಯೇ ಸ್ವಲ್ಪ ತರಕಾರಿನ ಹಾಕಿ ಮಿಕ್ಸೆಡ್ ಆಗಿ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈಗ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಅನ್ನ ಮಾಡೋದ್ರಿಂದ ಸ್ವಲ್ಪ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ತುಂಬ ಎಳೆ ಸೊಪ್ಪಾಗಿರೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಈಗ ಸೊಪ್ಪು ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ಈಗ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಮಾಮೂಲಿ ಒಗ್ಗರಣೆ ಹೇಗೆ ಮಾಡ್ತೀವೋ ಅದೇ ರೀತಿ ಇಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಕಡಲೆ ಬೀಜ ಹಾಕೋದಿದ್ರೆ ಈ ಸ್ಟೇಜಿನಲ್ಲೇ ಹಾಕಿ. ನಾನಿವತ್ತು ಬಟಾಣಿ ಹಾಕೋದ್ರಿಂದ ಕಡಲೆ ಬೀಜನ ಸ್ಕಿಪ್ ಮಾಡ್ತಾ ಇದ್ದೀನಿ. ಬಟಾಣಿ ಹಾಕಿಲ್ಲ ಅಂದರೆ ಈ ಸ್ಟೇಜಲ್ಲಿ ಕಡಲೆ ಬೀಜನೂ ಹಾಕೊಳ್ಳಿ. ಆಮೇಲೆ ಖಾರಕ್ಕೆ ತಕ್ಕಂತೆ ಇಲ್ಲಿ ಒಂದು 3 ಹಸಿಮೆಣಸಿನಕಾಯಿನ ಸೇರಿಸಿದ್ದೀನಿ, ಉದ್ದುದಕ್ಕೆ ಸೀಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಜೊತೆಗೆ ಇಲ್ಲಿ ಒಂದು 7 ರಿಂದ 8 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಸೇರಿಸ್ತೀನಿ. ಬೆಳ್ಳುಳ್ಳಿ ಹಾಕಿ ರುಚಿಯಾಗಿರುತ್ತೆ. ತಿನ್ನಲ್ಲ ಅಂದರೆ ಆರಾಮಾಗಿ ಸ್ಕಿಪ್ ಮಾಡಿಬಿಟ್ಟು ಇದ್ರ ಬದಲು ಇಂಗಿನ ಪುಡಿನ ಸೇರಿಸ್ಬೋದು. ಬೆಳ್ಳುಳ್ಳಿ ಹಾಕಿದ ಮೇಲೆ ಇದಕ್ಕೆ 1/4 ಕಪ್ಪಿನಷ್ಟು ಹಸಿ ಬಟಾಣಿ ಸೇರಿಸಿ, 1/4 ಕಪ್ಪಿನಷ್ಟು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ತರಕಾರಿ ಸೇರಿಸಬೇಕು ಅಂದರೆ ಸೇರಿಸಿ, ಇಲ್ಲ ಅಂದರೆ ಬರೀ ಸಬ್ಬಸಿಗೆ ಸೊಪ್ಪನ್ನು ಸಹ ಸೇರಿಸ್ಬೋದು. ಈಗ ಕ್ಯಾಪ್ಸಿಕಮು ಬಟಾಣಿ ಎಲ್ಲನೂ ಹಾಕಿದ ಮೇಲೆ ಸ್ವಲ್ಪ ಉಪ್ಪಿನ ಪುಡಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಉಪ್ಪಿನ ಪುಡಿ ಹಾಕೋದ್ರಿಂದ ಈ ತರಕಾರಿಗೂ ಚೆನ್ನಾಗಿ ಉಪ್ಪು ಸೇರಿಕೊಳ್ಳುತ್ತೆ ಅಂತ. ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸಿ, ಒಳ್ಳೆ ಕಲರ್ ಕೊಡುತ್ತೆ ಈ ಅನ್ನಕ್ಕೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು, ಹಸಿ ಬಟಾಣಿ ತುಂಬ ಎಳೆದಾದರೆ ಡೈರೆಕ್ಟಾಗಿ ಹಾಕಿ, ಸ್ವಲ್ಪ ಬಲ್ತಿದೆ ಅಂತಂದರೆ ಒಂದು ಸಾರಿ ನೀರಿನಲ್ಲಿ ಹಾಕಿ ಕುದಿಸ್ಬಿಟ್ಟು ಆಮೇಲೆ ಬಟಾಣಿನ ಒಗ್ಗರಣೆಗೆ ಹಾಕಿ. ಇವಾಗ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬಿಟ್ಟರೆ ಬಟಾಣಿನೂ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಹಾಗೆಯೇ ಕ್ಯಾಪ್ಸಿಕಮ್ಮು ಸ್ವಲ್ಪ ಬಾಡ್ಕೊಂಡಿರುತ್ತೆ. ಈಗ ಈ ಸ್ಟೇಜಿನಲ್ಲಿ ನಾನು ಕಟ್ ಮಾಡಿರೋಂಥ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಿನಷ್ಟು ಸಬ್ಬಸಿಗೆ ಸೊಪ್ಪನ್ನು ಸೇರಿಸಿ ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ಡೈರೆಕ್ಟಾಗಿ ಬಾಡಿಸೋದು ಬದಲು 1 ರಿಂದ 2 ಟೀ ಸ್ಪೂನಷ್ಟು ನೀರನ್ನು ಸೇರಿಸಿ ಬೇಗ ಚೆನ್ನಾಗಿ ಬಾಡಿಬಿಡುತ್ತೆ. ಎಳೆ ಸೊಪ್ಪಾಗಿರೋದ್ರಿಂದ ಬೇಗನೆ ಬಾಡಿಬಿಡುತ್ತೆ. ಸ್ವಲ್ಪ ಸೊಪ್ಪು ಚೆನ್ನಾಗಿ ಬಲ್ತಿದೆ ಅಂತ ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಿದರೆ ಈ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ಬೆಂದ್ಕೊಬಿಡುತ್ತೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿ ಒಂದೇ 1 ನಿಮಿಷ ಹಾಗೆ ಬಿಟ್ಬಿಟ್ರೆ ಈ ಒಗ್ಗರಣೆಯೊಂದಿಗೆ ಈ ತರಕಾರಿನೂ ಎಲ್ಲ ಚೆನ್ನಾಗಿ ಸೆಟ್ ಆಗೋಗ್ಬಿಡುತ್ತೆ. ಫ್ಲೇಮ್ ಲೋನದೇ ಇದೆ ಇಲ್ಲಿವರೆಗೆ. ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಹೈ ಮಾಡ್ಕೋಬೇಡಿ, ಲೋ ಫ್ಲೇಮಲ್ಲೇ ಇದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಮತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದಕ್ಕೆ ಬೆಂದಿರೋ ಅನ್ನನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಇದ್ರ ಮೇಲೆ ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದಂಥ ಸಬ್ಬಸಿಗೆ ಸೊಪ್ಪಿನ ಅನ್ನ ರೆಡಿ. ಫ್ಲೇಮ್ ಲೋನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿ. ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಇನ್ನು ಮುಚ್ಚಿಟ್ಬಿಟ್ಟು 1 ನಿಮಿಷ ಹಾಗೆ ಬಿಡೋಣ. ಆಗೇನಾಗುತ್ತೆ ಅಂತಂದರೆ ನಾವು ಹಾಕಿರೋ ಅನ್ನಕ್ಕೆ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಉಪ್ಪೆಲ್ಲ ಹಿಡಿಯುತ್ತೆ. ಹಾಗಾಗಿ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡೋದು ಒಳ್ಳೆಯದು. ಈಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಲಾಸ್ಟಿಗೆ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಎಕ್ಸಲೆಂಟ್ ಆದಂಥ ಸಬ್ಬಸಿಗೆ ಸೊಪ್ಪಿನ ಅನ್ನ ರೆಡಿ. ಬೆಳಿಗ್ಗೆನ ತಿಂಡಿಗೆ, ಮಧ್ಯಾಹ್ನ ಲಂಚಿಗಂತೂ ಎಕ್ಸಲೆಂಟ್ ಆಪ್ಷನ್ನು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಕಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.